ಪ್ರತಿಯೊಬ್ಬರು ಮನುಷ್ಯನಲ್ಲೂ ಒಂದೊಂದು ಆಧಾರವಾಗಿರ್ತಕ್ಕಂಥ ಸ್ತಂಭ ಇದೆ. ಇಂಥ ಒಂದು ಸ್ತಂಭದಲ್ಲಿ ಜಮಾತೆ ಏನು ಹೇಳ್ತಾಳೆ, ಕಷ್ಟಗಳನ್ನು ಓಡಿಸ್ತಾಳೆ, ದುಷ್ಟ ಶಕ್ತಿಗಳನ್ನು ಓಡಿಸ್ತಾಳೆ, ದೇಹದಲ್ಲಿರ್ತಕ್ಕಂಥ ರೋಗಗಳನ್ನು ಓಡಿಸ್ತಾಳೆ. ಎಲ್ಲವೂ ದುರ್ಗಾ ಕೈಯಲ್ಲಿ. ಆದರೆ ಮನೆ ಒಳಗೆ ಯಾರು ಓಡಿಸ್ತಾರೆ, ಮನೆಯ ರಕ್ಷಣೆಯನ್ನು ಯಾರು ಮಾಡ್ತಾರೆ? ದುರ್ಗಾ ಶಕ್ತಿಯಾಗಿ ಪರಮೇಶ್ವರನಲ್ಲಿ ಸೇರಿಕೊಂಡಾಗ ಲಕ್ಷ್ಮಿಯಾಗಿ ಲಕ್ಷ್ಯವನ್ನು ಸಾಧಿಸ್ತಾ ಅವಳು ವಿಶೇಷವಾಗಿ ವೆಂಕಟರಮಣನ ಜೊತೆಗೆ ಪರಮೇಶ್ವರ ದುರ್ಗಾ ಪ್ರಿಯ ನಮೋಸ್ತುತೆ ಎಂದಾಗ ಆ ಪರಮೇಶ್ವರ ದುರ್ಗಾ ಪ್ರಿಯರಾಗಿರ್ತಕ್ಕಂಥವ್ರು ಎಲ್ಲರಿಗೂ ನಮೋ ನಮೋ ಅಂತ ಹೇಳಿ ಆ ನಮಸ್ತುತೆಯನ್ನ ಹೇಳ್ತಾ ಹೋಗಬೇಕು. ಸ್ತುತೆ ಅಂದರೆ ಪ್ರತಿ ಸಲ ಹೇಳ್ತಾ ಇರತಕ್ಕಂಥ ಈ ಮನೆಯಲ್ಲಿ ಭಗವಂತನ ಕೃಪಾ ಕಟಾಕ್ಷ ವಾಸ್ತುಪುರುಷ ಅಸ್ತು ಅಸ್ತು ಅಂತಾನೆ. ಇಂಥ ಒಂದು ವಾಸ್ತುಪುರುಷನಿಗೆ ಕೃಪಾ ಕಟಾಕ್ಷವಾಗಕ್ಕೆ ದುರ್ಗಾದೇವಿಯನ್ನ ನಾವು ಸ್ಮರೇ ನಿತ್ಯಂ ಸ್ತುತಿಸ್ತಾ ಇದ್ರೆ ಆ ವಾಸ್ತುಪುರುಷನಿಗೆ ಆಹ್ವಾನ ಆಗ್ತಾ ಇರುತ್ತೆ. ದುರ್ಗಾ ನಮ್ಮ ಕಷ್ಟಗಳನ್ನ ಓಡಿಸ್ತಾ ಇರ್ತಾಳೆ. ಗೃಹ ಪ್ರವೇಶ ಮಾಡಿದಾಗ ಪರಮೇಶ್ವರ ಅಲ್ಲೇ ವಾಸವಾಗಿರ್ತಾನೆ. ಪಾರ್ವತಿ ಪರಮೇಶ್ವರ ಸಮೇತ ವಾಸ್ತುಪುರುಷನ ಸ್ವಾಗತಿಸೋಣ. ಮತ್ತಷ್ಟು ವಿಚಾರ ಮಾತಾಡೋಣ. ಇಂಥ ಒಂದು ವಾಸ್ತುಪುರುಷ ಮನೆಯಲ್ಲಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಂತ ನಾವು ಗೃಹ ಪ್ರವೇಶವನ್ನು ಮಾಡಿಕೊಂಡು ತದನಂತರ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಮದುವೆಯನ್ನ ವಿಚಾರಗಳೆಲ್ಲ ತಿಳ್ಸ್ಕೊಂಡ್ಬಂದ್ವಿ. ಪ್ರಸ್ತಾವನೆ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಮದುವೆ ಆದಮೇಲೆ ಗಂಡು ಹೆಣ್ಣಿಗೆ ಪ್ರಸ್ತವನ್ನ ಇಡ್ತಕ್ಕಂಥ ಅವಕಾಶ. ಈ ಪ್ರಸ್ತವನ್ನ ಇಟ್ಕೊಳ್ತಕ್ಕಂಥ ಅವಕಾಶದಲ್ಲಿ ಮುಹೂರ್ತ ಸಾವಧಾನ, ಮುಹೂರ್ತ ಚೆನ್ನಾಗಿ ನೋಡಿರಬೇಕು. ಮದುವೆ ಆದ ದಿವಸನೇ ಭಾಳ ಜನ ಏನು ಮಾಡ್ತಾರೆ, ಮುಹೂರ್ತ ಹೇಗಿದ್ರು ಮದುವೆ ದಿವಸ ಮಾಡಿಬಿಟ್ಟಿದ್ವಿ, ಇವತ್ತೇ ಸಾಯಂಕಾಲ ಪ್ರಸ್ತಾವ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲೋ ಒಂದು ಅರೇಂಜ್ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ಹನಿಮೂನ್ಗೋಸ್ಕರ ಬೇರೆ ಊರು ಕಳಿಸ್ತಾ ಕೂತಿರ್ತಾರೆ. ಮಾಡೋ ಕೆಲಸವಿಲ್ಲ. ಯಾವುದ್ಯಾವುದು ಕಾರಣಕ್ಕೂ ತಿಳ್ಕೊಳ್ಳಿ, ಎಷ್ಟೋ ಜನಕ್ಕೆ ಯಾವ ಕಾಲದಲ್ಲೂ ಆ ಕಾಲದಿಂದ ಈ ಕಾಲದವರೆಗೂ ಶಾಸ್ತ್ರ ಸಂಪ್ರದಾಯವಾಗಿ ಏನು ಹೇಳ್ತಾರೆ, ಹೆಣ್ಣಿನ ಮನೆಯಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು. ಇವತ್ತಿಗೂ ಏನು ಹೇಳ್ತಾರೆ ಸಾಕ್ಷಿ ರೂಪ, ಯಾವತ್ತು ತಿಳ್ಕೊಳ್ಳಿ, ಗಂಡು ಹೆಣ್ಣು ಪ್ರಸ್ತವನ್ನ ಮಾಡ್ತಕ್ಕಂಥ ಅವಕಾಶ, ಇವರಿಬ್ಬರು ಸಂಗಮವಾಗೋ ಅವಕಾಶ, ನೀವೇನು ಮಾಡ್ರನ್ನಾಗ ಹನಿಮೂನ್ ಅಂತಕ್ಕಂಥ ಅವಕಾಶ. ಪ್ರತಿಯೊಬ್ಬರು ಹನಿಲೇ ಮುನ್ ನೋಡ್ತಾರೋ, ಮುಂದೆ ಹನಿನೇ ತಿಂತಾರೋ ದೇವರೇ ಬಲ್ಲ. ಆದರೂ ಸಹ ವಿಚಾರ ಹೇಳುತ್ತೆ ಇಷ್ಟೇ ಏನಂದ್ರೆ, ಶಾಸ್ತ್ರ ಸಂಪ್ರದಾಯವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಹೇಳುತ್ತೆ ಇವತ್ತಿಗೂ ಅಮ್ಮನವರ ದೇವಸ್ಥಾನದಲ್ಲಿ ಈಶ್ವರನ ವಿಗ್ರಹ ಹೋಗಿ ಕೂತ್ಕೊಳ್ಳುತ್ತೆ. ಅದನ್ನ ಪಳ್ಳಿಯಾರೋ ಅಂದ್ರೆ ದೊಡ್ಡ ದೊಡ್ಡ ಶಿವ ಆಲಯಗಳಲ್ಲಿ ನೋಡಬಹುದು, ಪಾರ್ವತಿ ಬೆಡ್ರೂಮ್ಗೆ ಈಶ್ವರ ಹೋಗ್ಬೇಕೆ ಹೊರತು ಈಶ್ವರನ ಬೆಡ್ರೂಮ್ ಪಾರ್ವತಿ ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೆಣ್ಣಿನ ಮನೆಯಲ್ಲಿ ಮದುವೆ ಆದ ತಕ್ಷಣ ಹೆಣ್ಣಿನ ಮನೆ ಎಲ್ಲಿರುತ್ತೋ ಅಲ್ಲಿ ವಿಶೇಷವಾಗಿ ಹೊಸ ಹಾಸಿಗೆ, ಹೊಸ ಮಂಚ, ಹೊಸ ದಂಪತಿ ಜೀವನ ಪ್ರಾರಂಭಿಸ್ಲಿ ಅಂತ ಒಂದು ಮುಹೂರ್ತ ಕೊಡ್ತಾರೆ. ಸಂಗಮ ಆಗಿರ್ತಕ್ಕಂಥ ಹಾಗೆ ಪ್ರತಿಯೊಬ್ಬ ಮನುಷ್ಯ ದಣಿದಿರ್ತಾನೆ, ಜೀವನದಲ್ಲಿ ಕಷ್ಟವನ್ನ ಪಟ್ಟಿರ್ತಾನೆ, ಇವನಿಗೆ ರಿಲ್ಯಾಕ್ಸೇಷನ್ ಬೇಕು. ಮೈಂಡ್ ರಿಲ್ಯಾಕ್ಸ್ ಆಗೋದು ಪ್ರತಿಯೊಬ್ಬರದಲ್ಲೂ ಕಾಮ ದೋಷಗಳ ಪರಿವರ್ತನೆ ಆದಾಗ ಮಾತ್ರ. ತಲೆ ಕೂದಲಿಂದ ಕಾಲವರೆಗೂ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯ ರಿಲ್ಯಾಕ್ಸೇಷನ್ ಯಾವಾಗ ಆಗೋದು, ಯಾವ ಕಾಲಕ್ಕೆ? ಊಟ ಅಂದ್ರೆ ಸಾಕು ಸಾಕು ಅಂತೀವಾ, ತಿಂತಾ ಇರ್ತಾರೆ, ಆವಾಗ ಸಾಕು ಅಂತಾರೆ. ಅದಾದ್ಮೇಲೆ ನೀರನ್ನು ಕುಡಿತೀರಾ, ಸಾಕು ಸಾಕು ಅಂತ ತುಂಬಾ ಹಾಗಾಗಿರುತ್ತೆ. ಆದರೆ ಕಾನ್ಸಂಟ್ರೇಷನ್, ಎಷ್ಟೋ ಹೇಳ್ತಾನೆ ಒಳ್ಳೆ ಕಾನ್ಸಂಟ್ರೇಷನ್ ಆಗಿರ್ಬೇಕಪ್ಪ, ನೀನು ಎಲ್ಲೂ ಹೋಗಬಾರ್ದು, ಧ್ಯಾನದಲ್ಲಿ ಕೂತ್ಕೋಬೇಕು ಅಂತ. ಇವನು ಧ್ಯಾನದಲ್ಲಿ ಕೂತ್ಕೊಳ್ತಕ್ಕ ಸಮಯ ಯಾವಾಗ? ಇವನ ಹೆಂಡತಿ ಇದ್ದಾಗ ಧ್ಯಾನದಲ್ಲಿ ಸರ್ವಾಂಗ ಭೂಷಣವಾಗಿ ವಿಶೇಷವಾಗಿ ಆ ಸಂಗಮ ಆಗೋ ಸಮಯಕ್ಕೆ ಯಾವ ಕಾಲಕ್ಕೂ ಇಡೀ ಜಗತ್ತಲ್ಲಿ 1 ಕೋಟಿ ಕೊಡ್ತೀನಿ, ಮುಚ್ಕೊಂಡು ಕೂತ್ಕೊಳ್ರಿ, ಬಾಗ್ಲಾಕ್ರಿ, ನನ್ನನ್ನು ಬಿಟ್ಬಿಡ್ರಿ ಅಂತಾನೆ ಹೊರತು ಯಾವ ಕಾಲಕ್ಕೂ 1 ಕೋಟಿ ಕೊಡಿ ಅಂತಾನ, ಡಿಸ್ಟರ್ಬ್ ಮಾಡಬೇಡಿ ಅಂತಾನೆ. ಅದಕ್ಕೆ ಅರ್ಥ ಏನು? ಜೀವನದಲ್ಲಿ ಯಾವತ್ತು ಏಕಾರಸ್ಯದಲ್ಲಾರೋ ಪ್ರತಿಯೊಬ್ಬ ಮನುಷ್ಯ ಅಂದಿನ ಕಾಲದಿಂದ ಇಂದ ಕಾಲದವರೆಗೂ ಇವತ್ತಿನವರೆಗೂ ಹೆಣ್ಣಿನ ಮನೆಯಲ್ಲೇ ಮಾಡಬೇಕು ಪ್ರಸ್ತವನ್ನ. ಇವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಯಾವುದೋ ಊರಿಗೆ ಹೋಗಿರ್ತಾರೆ, ಯಾವುದಿರಿದ್ರ ಬೆಡ್ಡು, ಹೊಸದಾಗಿ ಮಲ್ಕೊಂಡಿರೋ ಗಂಡ ಹೆಂಡತಿ ಇಲ್ಲಿ ಓಡಾಡಿರುತ್ತೋ, ಯಾರೋ ಮಲ್ಕೊಂಡಿರ್ತಾರೋ, ಏನು ದರಿದ್ರವಾಗಿರುತ್ತೋ ಗೊತ್ತಿಲ್ಲ, ಸುಮ್ಮನೆ ಒಂದು ಬಶೀಟ್ ಚೇಂಜ್ ಮಾಡ್ಕೊಂಡಿರ್ತಾರೆ. ಆ ವರ್ಷಗಳು ಯಾವತ್ತು ಬರುತ್ತೆ, ಇವನು ಹುಟ್ಟೋ ಸಂತಾನ ಸಮಯದಲ್ಲಿ ಇವನು ಹೋಗೋ ಊರಲ್ಲಿ ಯಾವ ದಿಕ್ಕಲ್ಲಿ ಯಾವ ಸಮಯದಲ್ಲಿ ತಲೆ ಎಲ್ಲ ಹಾಕೊಂಡಿರ್ತಾನೋ, ಕಾಲೆಲ್ಲ ಹಾಕೊಂಡಿರ್ತಾನೋ ದೇವರೇ ಬಲ್ಲ. ಆ ಸಮಯ ಗಂಡು ಹೆಣ್ಣಿಗೆ ಹೊಸದಾಗಿ ಇರ್ತಕ್ಕಂಥ ದಂಪತಿಗಳು 48 ದಿವಸಗಳ ಕಾಲ ಹೊರಗಡೆ ಪ್ರಯಾಣ ಮಾಡಿಕೊಡ್ದು. ಅಲ್ಲಿ ಜಗಳ ಆಗತ್ತೆ, ಹೋದ ದಿವಸವೇ ಜಗಳ, ಅಲ್ಲಿಂದ ಡೈವರ್ಸ್ ಶುರು, ಅವಳ ಪಾಡುಗಳು ಇವನ್ ಪಾಡಿಗೆ ಇವನು ಹಿಂಗೆ ಬಂದುಬಿಟ್ಟಿದ್ದಾರೆ. ಎಷ್ಟೋ ಸಂಸಾರಗಳು ಸರ್ವನಾಶವಾಗಿ ಹೋಗಿದೆ. ಇದಕ್ಕೆಲ್ಲ ಕಾರಣ ಏನು? ಭಗವತನ ಕೃಪಾ ಕಟಾಕ್ಷ ಇಲ್ಲದಿರೋದ್ರಿಂದ. ಅದಕ್ಕೆ ಏನು ಹೇಳ್ತಾರೆ,
ಮಾಡ್ತಾರೆ, ಮದುವೆ ಮಾಡಿದ ಮೇಲೆ ಪ್ರಸ್ತವನ್ನ ಹೆಂಡತಿ ಮನೇಲಿ ಇಟ್ಟಾಗ ಗಂಡು ಹೆಣ್ಣಿಗೆ 48 ದಿವಸಗಳ ಕಾಲ ಯಾವ ಊರಿಗೂ ಕಳಿಸ್ಕೊಡ್ದು. ಬರೀ ದೇವಸ್ಥಾನಗಳ ಪ್ರಯಾಣ, ಬರೀ ವಿಶೇಷವಾಗಿರ್ತಕ್ಕಂಥ ವೈರಾಗ್ಯ ಪ್ರಯಾಣ, ಬರೀ ದಾಂಪತ್ಯ ಜೀವನ ಸುಖವಾಗಿರಕ್ಕೆ ಇವಳನ್ನ ಅವನು ಅರ್ಥ ಮಾಡ್ಕೋಬೇಕು, ಅವ್ನು ಇವಳನ್ನ ಅರ್ಥ ಮಾಡ್ಕೋಬೇಕು, ಇವರ ಮನೆ ವಾತಾವರಣ ಅವಳು ಅರ್ಥ ಮಾಡ್ಕೋಬೇಕು, ಅವನ ಮನೆ ವಾತಾವರಣ ಇವಳು ಅರ್ಥ ಮಾಡ್ಕೋಬೇಕು. ತದನಂತರ ಮತ್ತೆ ಹೋಗಿ ಇವಳ ಮನೆ ತಂದೆ ಆಗಿರೋನು ಅವ್ರ ಮನೆಗೆ ಹೋಗಿ ಒಪ್ಪಿಸ್ಬೇಕು ಬುಟ್ಟಿಯಲ್ಲಿ. ಇದು ಚೆನ್ನಾಗಿದೆ ಸಂಪ್ರದಾಯ. ಇದಕ್ಕೋಸ್ಕರ ಏನಾಗ್ತಿತ್ತು, ನೂತನ ಸಂವತ್ಸರದಲ್ಲಿ ನೂತನ ಮನೆಯಲ್ಲಿ ಆ ಮುಹೂರ್ತದಲ್ಲಿ ವಿಶೇಷವಾಗಿ ಹೊಸ ಕಟ್ಟಡಿಯಲ್ಲಿ ಆ ವಿಶೇಷವಾಗಿರ್ತಕ್ಕ ಹೊಸ ಹಾಸಿಗೆಯಲ್ಲಿ ಇವರಿಬ್ಬರು ದಂಪತಿ ಜೀವನ. ಅದಕ್ಕೆ ಹಾಸಿಗೆನ ದಾನ. ಹಾಸಿಗೆ ಅಂದ್ರೇನು? ಶುಕ್ರ ಅಂದ್ರೆ ಯಾತಕ್ಕೆ ಅಂದ್ರೆ ಹಾಸಿಗೆ ಒಳಗೆ ಹತ್ತಿಯನ್ನೇ ಹಾಕಬೇಕು. ಇವರೆಲ್ಲ ಏನ್ ಮಾಡ್ತಾರೆ, ಫೋಮ್ ಹಾಕೊಂಡು ಕೂತಿರ್ತಾರೆ. ಅದೆಲ್ಲ ಯಾವುದು ಕೇತು ದೋಷಗಳು. 24 ಗಂಟೆ ಕೇತು ದೋಷಗಳನ್ನು 4 ಗಂಡ ಹೆಂಡತಿ ಮಲ್ಕೊಂಡ್ರೆ ಡೈವರ್ಸ್ಗಳು ಗ್ಯಾರಂಟಿ, ಕಲಹಗಳು ಗ್ಯಾರಂಟಿ, ಒಬ್ರ ಮೇಲೆ ಪ್ರತಿವಾದಗಳು ಗ್ಯಾರಂಟಿ. ಅದಕ್ಕೆ ಹತ್ತಿ ಎನ್ನೋರು. ಹತ್ತಿ ಅಂದ್ರೆ ಏನು? ಶುಕ್ರ. ದೇವ್ರ ದೀಪ ಹಚ್ಬೇಕಾದ್ರೆ ಏನ್ ಮಾಡ್ತೀವಿ, ಹತ್ತಿಯನ್ನ ಹೀಗಂದು ತುಪ್ಪದಲ್ಲಿ ಹಾಕಿ ಹಚ್ಚೋದು. ಶುಕ್ರದಲ್ಲಿ ಯಾವತ್ತು ಹತ್ತಿಯನ್ನ ದೀಪವನ್ನು ಹಚ್ಚಿದ್ರೆ ಲಕ್ಷ್ಮೀ ಕಟಾಕ್ಷವಾಗುತ್ತೆ, ಶುಕ್ರ ದೋಷಗಳು ಹೋಗುತ್ತೆ. ಇವರೇನ್ ಮಾಡ್ತಾರೆ, ಫೋಮಲ್ಲೋ ಪ್ಲಾಸ್ಟಿಕ್ ಅಲ್ಲೋ ರೆಕ್ಸಿನ್ ಅಲ್ಲೋ ಈ ರೀತಿ ಕೇತು ದೋಷಗಳು. ಸರಿ, ಹಾಳಾಗೋಗ್ಲಿ. ಮಂಚ ಅಂದ್ರೆ ಇವರು ಮಲ್ಕೊಂಡಿರ್ತಕ್ಕಂಥ ಕೋಣೆ ಸರಿಯಾಗಿರಲ್ಲ. ಏನ್ ಮಾಡ್ತಾರೆ, ದೊಡ್ಡ ಹೋಟ್ಲು, 5 ಸ್ಟಾರ್ ಹೋಟ್ಲು, ಯಾವುದೋ ರೆಸಾರ್ಟ್, ಹಾಳು ಬಿದ್ದೋಗಿ ರೆಸಾರ್ಟು, ಅಲ್ಲಿ ಪಕ್ಕದಲ್ಲಿ ಸಮುದ್ರ ಇಲ್ಲ, ಯಾವ ಕಾಲಕ್ಕೋ ದಕ್ಷಿಣದಲ್ಲಿ ಸಮುದ್ರ, ಇಲ್ಲಿ ಯಾವುದೋ ತೆಂಗಿನ ಮರಗಳು, ಕಾಡಿನ ಮಧ್ಯಭಾಗದಲ್ಲೋ ಇಲ್ಲ ಅರೆ ಮಧ್ಯಭಾಗದಲ್ಲೋ ಚಳಿ ವಾತಾವರಣಕ್ಕೆ ಇವ್ರು ಹೋಗೋದು. ಕರ್ಮ. ಅದಕ್ಕೇನು ಅರ್ಥ, ಜೀವನದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಸುಖ ಜೀವನದಲ್ಲಿ ಚಳಿ ಅಂತಕ್ಕಂಥ ಸಮಯದಲ್ಲಿ ಚಳಿ ವಾತಾವರಣಕ್ಕೆ ಕಳಿಸ್ಕೊಡೋದು ಇವ್ರನ್ನ. ಆಗ ಸೂರ್ಯನ ಕಾಂತಿ ಇಲ್ದಿರೋದ್ರಿಂದ ಸಂಸಾರ ಒಡಕಲು ಗ್ಯಾರಂಟಿ. ಇದೆಲ್ಲ ಓನ್ ಮೈಂಡೆಡ್ ಇರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥ ಬ್ರಹ್ಮಾಂಡ ಲೋಕದಲ್ಲ, ಎಲ್ಲ ಶಿಲಾಶಾಸನದಲ್ಲೂ ಬರೆದಿರ್ತಕ್ಕಂಥ ವಿಷಯಗಳು. ಯಾವ ರೀತಿ ಕ್ರಿಯೆಗಳನ್ನ ಮಾಡಬೇಕು, ಹೇಗಿರಬೇಕು ದಾಂಪತ್ಯ ಜೀವನ, ಹೇಗಿರಬೇಕು ಸುಖ ಅಂತ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಯಾರ್ಯಾರು ಅನ್ಎಜುಕೇಟೆಡ್ ಆಗಿರ್ತೀವೋ, ಯಾರ್ಯಾರು ಜ್ಞಾನವೇ ಇಲ್ಲವೋ, ಕೂತ್ಕೋ ಅಂದ್ರೆ ಮಲ್ಕೋಬೇಕು, ಮಲ್ಕೋ ಅಂದ್ರೆ ಕೂತ್ಕೋಬೇಕು ಅನ್ನೋ ರೀತಿ ಗೊತ್ತಾಗದಿದ್ದ ಪಕ್ಷದಲ್ಲಿ ಇವರು ಏನ್ ಮಾಡ್ತಾರೆ, ಅಶ್ಲೀಷವಾಗಿ ನೋಡ್ತಾರೆ. ದೇವಸ್ಥಾನ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ, ಅದಕ್ಕೆ ಒಂದು ದೃಷ್ಟಿ ಬೊಟ್ಟಿದ್ದಾಗೆ ಯಾರ್ಯಾರು ಕಲ್ತಿಲ್ವೋ ಕಲ್ತ್ಕೊಳ್ಳಿ ಅಂತ ಹೇಳಿ ಕಲ್ತ್ಕೊಳ್ತಕ್ಕಂಥದ್ದು. ಇದನ್ನೇ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಶ್ರೀಶೈಲದಲ್ಲಾಗ್ಲಿ, ವಿಶೇಷವಾಗಿರ್ತಕ್ಕಂಥ ಮೇಲ್ಕೋಟೆ ಚಲುನಾರಾಯಣ ಸ್ವಾಮಿಲಾಗ್ಲಿ, ತಿರುಪತಿಯ ಭಾಗದ ಗೋವಿಂದರಾಜ ಪಟ್ಟಣದಲ್ಲಾಗ್ಲಿ, ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಪೆರುಮಾಳು ಕೋವಿಲ್ ಆಗಿರ್ತಕ್ಕಂಥ ಅಳಗರು ಕೋವಿಲ್ ದೇವಸ್ಥಾನದಲ್ಲಾಗ್ಲಿ, ಸುಬ್ರಹ್ಮಣ್ಯ ಕಾಂತಿಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಡಿ ತೊರೈ ಅಂತಕ್ಕಂಥ ಊರಿನ ಕ್ಷೇತ್ರದಲ್ಲಾಗಲಿ, ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಅಡುದೊರೈ ಅಂತಕ್ಕಂಥ ಊರದಲ್ಲಾಗಲಿ, ಶ್ರೀವಾಂಜಿಯಂ ಅಂತಕ್ಕಂಥ ಯಮನ ಕ್ಷೇತ್ರದಲ್ಲಾಗಲಿ, ಶೃಂಗೇರಿ ಅಲ್ಲಿ ಹಾಕಿರ್ತಂಥ ಆ ಮೇಲ್ಗಡೆ ಭಕ್ತ ಚಂದ್ರಮೌಳೇಶ್ವರ ಚಂಡಚೂಡೇಶ್ವರ ದೇವಸ್ಥಾನದಲ್ಲಾಗಲಿ, ಅಲ್ಲಿರ್ತಕ್ಕಂಥ ಅನುಗ್ರಹ ಪಡಿಬೇಕು ಅಂದ್ರೆ ಹೀಗೆ ಇರಬೇಕು. ಅದಾದ್ಮೇಲೆ ಏನ್ ಮಾಡಿದ್ರು, ಇದನ್ನೆಲ್ಲ ಕಲ್ತು ಕೇರಳ ಭಾಗದಲ್ಲಿ ಓಹೋ ಹೌದಾ ಬಹಳ ಸಂತೋಷ ಅಂತ ಹೇಳಿ ಅಲ್ಲಿಂದ ಪ್ರಾರಂಭಿಸ್ಕೊಂಡು ಬಂದ್ರು. ಎಲ್ಲಿಯೂ ತಿರುವನಂತಪುರಂ ಅನಂತ ಪದ್ಮನಾಭ ಲಕ್ಷ್ಮೀ ಸಮೇತ ಹೇಗಿರ್ತಾನೆ ಆ ರೀತಿಯಾದ ನಿದ್ರಾವಸ್ಥೆಯಲ್ಲಿರಬೇಕು. ನೀನು ಮಲ್ಕೋಬೇಕಾದ್ರೆ ಹೇಗೆ ಮಲ್ಕೋಬೇಕು, ಲಕ್ಷ್ಮಿ ಕಾಲುತ್ತಬೇಕು, ಇದೆಲ್ಲ ಹೇಳೋರು. ಇವತ್ತವರೆಗೂ ಇನ್ನೊಂದು ವಿಚಾರ ಗೊತ್ತಾ, ಮಾಧ್ಯಮದಲ್ಲಿ ಯಾರೂ ತಿಳಿಸದೇ ಇರತಕ್ಕಂಥ ಜೀವನ ರಹಸ್ಯಗಳು ಎಷ್ಟು ತಿಳಿಸಬೇಕಾಗಿದೆ. ಕೆಲವೊಂದು ಏನು ಮಾಡ್ತೀರಾ, ಪರಿವರ್ತನೆ ಆಗಕ್ಕೆ ಹೇಳ್ಕೋಬಹುದು. ಕೆಲವರು ಏನು ಗುರುಗಳೆಲ್ಲ ಹಿಂಗೆ ಹೇಳ್ತಾರೆ ಅಂತಾರೆ. ಹೇಳೋ ಪ್ರಶ್ನೆ ಅಲ್ರಿ, ಇರೋ ಶಾಸ್ತ್ರ ಹೀಗಿದ್ರೆ ಕಲಿತಕ್ಕಂಥ ಅವಕಾಶ ಹಾಗೆ, ಜೀವನ ಪೂರ್ತಿ ಗಂಡ ಹೆಂಡತಿ ಬಾಂಧವ್ಯ ಸುಖವಾಗಿರೋದು ಹಾಗೆ. ಅದಕ್ಕೆ ಆಯ್ತಾ, ಅದರಲ್ಲಿ ಎಲ್ಲಾನು ಏನು ಹೇಳೋರು, ಮಕ್ಕಳು ಎಷ್ಟು ಜನ ಬೇಕಪ್ಪ, 10 ಜನನ, ಸರಿ ಎಲ್ಲಾರ್ಗೂ 100 ಜನ ಮಕ್ಕಳಾಗ್ಲಪ್ಪ ಫಸ್ಟ್ ಕ್ಲಾಸ್ ಅಂತ ಆಶೀರ್ವಾದ ಮಾಡೋರು. ಅಟ್ಲೀಸ್ಟ್ ಒಂದು 20 ಜನ ಬದುಕೋರು. ಎಲ್ಲರೂ ಹೋಗ್ತಾ ಒಂದಷ್ಟು ಜನ, ಎಲ್ಲರೂ ಒಂದಷ್ಟು ಜನ ಅಬಾರ್ಷನ್ಸ್ ಆಗೋದು. ಈಗಲಾ ಅಯ್ಯೋ ಮಕ್ಕಳು ಆಶೀರ್ವಾದ ಮಾಡಬೇಡಿ, ನಾವು ಗಂಡ ಹೆಂಡತಿ ಚೆನ್ನಾಗಿ ಹ್ಯಾಪಿಯಾಗಿದ್ರೆ ಸಾಕಪ್ಪ, ಇಷ್ಟೇ ದುಡ್ಡು ತಗೊಂಡು ಅಂತಾರೆ. ಇದೆಲ್ಲ ಸುಖ ಜೀವನ. ಯಾವತ್ತು ಹೆಣ್ಣು ಮಕ್ಕಳು ಇಲ್ಲದೆ ಇದ್ದ ಪಕ್ಷದಲ್ಲಿ ಪ್ರಯೋಜನವಿಲ್ಲ. ಇದನ್ನು ಮೊದಲಿಂದ ಹೇಳಿದ್ದೇನೆ. ಅದಕ್ಕೆ ಅರಿಷಡ್ವರ್ಗಳನ್ನ, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳನ್ನ ನೆನ್ನೆ ಕಥೆ ಹೇಳಿದ್ದು. ಇಷ್ಟೆಲ್ಲ ಆಗಿದ್ದ ಈ ಒಂದು ದಿನಗಳಲ್ಲಿ ವಿಷ್ಣು ಸಹಸ್ರನಾಮದಲ್ಲೂ ಏನು ಹೇಳುತ್ತೆ, ಕೊನೆಯ ಶ್ಲೋಕ, ವನಮಾಲಿ ಗದೀಶಾಂಗಿ ಶಂಗಿ ಚಕ್ರಿ ಚನಂದಕಿ. ಗಂಡ ಏನು ಯಾವ ರೀತಿ ಸಹಕರಿಸು ಅಂತಾನೋ ಅಷ್ಟೂ ರೀತಿ ಸಹಕರಿಸಿದವಳು ಲಕ್ಷ್ಮಿ ಒಬ್ಬಳೇ ಅಂತ. ಇದನ್ನ ಅರ್ಥ ಜೀವನ ನೀವು ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸು. ಲಕ್ಷ್ಮೀನಾರಾಯಣ ಇದ್ದಾಗಿರ್ಬೋದು, ಒಳ್ಳೆ ಸುಪುತ್ರ ಪ್ರಾಪ್ತಿರಸ್ತು, ಗಣೇಶ ಸುಬ್ರಹ್ಮಣ್ಯ ಇದ್ದಾಗ ಮಕ್ಕಳೇ ಆಗ್ಬೋದು. ವಿಶೇಷವಾಗಿ ಗಣೇಶ ಸುಬ್ರಹ್ಮಣ್ಯನೇ ಅಲ್ಲದು ಅಂದರೆ ದುರ್ಗಾ ಅಂತ ಹೆಣ್ಮಗು ಕೂಡ ಆಗಲಿ ಇವರ್ತನಾ ಸ್ವರೂಪಕ್ಕೆ ನಿರ್ವಿಘ್ನ ಸ್ವರೂಪ. ಅಂದರೆ ಎಷ್ಟೋ ಜನಕ್ಕೆ ಇವತ್ತು ದಿವಸ ನಾರ್ಮಲ್ ಡೆಲಿವರಿ ಆಗತಕ್ಕಂಥ ಇವೆಂಟ್ ಅಲ್ಲ. ಯಾವುದು ತಿಳ್ಕೊಳ್ಳಿ, 9 ತಿಂಗಳು ನೋಡ್ಬಿಟ್ಟು ಇವಳು ಜಾತಕ ಹಿಂಗಿರುತ್ತೆ ಅದಲ್ಲ. ಗಂಡ ಹೆಂಡತಿ ಮುಹೂರ್ತ ಯಾಕೆ ನೋಡ್ತಾರೆ ಅಂದ್ರೆ, ಆ ದಿನ ಸೇರಿದ ದಿವಸವೇ ಅಣು ಪ್ರವೇಶವಾಗತ್ತೆ ಗರ್ಭದಲ್ಲಿ, ಆ ದಿನವೇ ಸುಮುಹೂರ್ತ. ಅಲ್ಲಿ ಅಕಸ್ಮಾತ್ ಮುಹೂರ್ತ ಕೆಟ್ಟೋಯ್ತು ಅಂದ್ರೆ ಅಬಾರ್ಷನ್ ಮೇಲೆ ಅಬಾರ್ಷನ್ನು, ಮಗು ಸರಿಯಾಗಿ ಹುಟ್ಟಲ್ಲ, ಆಪರೇಷನ್ ಆದ್ಮೇಲೆ ಸರಿಯಾಗಿ ಹುಟ್ಟಲ್ಲ, ಮಗು ಹೊರಗಡೆ ಬಂದ್ರೆ ಕೈಕಾಲು ಸರಿ ಇರಲ್ಲ, ಕಣ್ಣು ಕಾಣಲ್ಲ, ಕೈಕಾಲಲ್ಲಿ ಬೆರಳುಗಳೆಲ್ಲ ಉದ್ದುದ್ದ 6 ಬೆರಳು, ಯಾವ್ಯಾವ 7 ಭಗವಂತ
ಆ ಮಗು ಕೂಡ ವಕ್ರ ದೃಷ್ಟಿಯಲ್ಲಿ, ತಲೆ ದಪ್ಪಗೆ ದೇಹ ಚಿಕ್ಕಗೆ, ಇಲ್ಲ ದೇಹ ದಪ್ಪಗೆ ತಲೆ ಇಷ್ಟೇಷ್ಟು, ಹೀಗೆಲ್ಲ ವಿಕಾರ ಪ್ರಾಣಿಗಳಾಗ್ತಕ್ಕಂಥ ಅವಕಾಶಗಳು. ಯಾಕೆ? ನೀವುಗಳು ಎಲ್ಲಂದ್ರೆ ಅಲ್ಲಿ ಮಲ್ಕೊಂಡ್ರೆ ಮಾತ್ರ. ಗಂಡ ಹೆಂಡ್ತಿರು ಹೀಗೆ ಮಲ್ಕೋಬೇಕು, ಹೀಗೆ ಸಂಪ್ರದಾಯ. ಮಹಾರಾಜರ ಕಾಲದಲ್ಲಿ ಏನ್ ಮಾಡ್ತಿದ್ರು ಗೊತ್ತಾ? ಪ್ರಸ್ಥ ಅನ್ನೋದು ಎಲ್ಲಿಡ್ತಾ ಇದ್ರು ಅಂದ್ರೆ ಗರ್ಭಗುಡಿಯ ದೇವರ ಮುಂದೆನೇ ಇಡ್ತಾರೆ. ಸಂರಕ್ಷಣೆ ಮಾಡಕ್ಕೆ ಗಂಡು ಮಕ್ಕಳೇ ಯುದ್ಧಕ್ಕೆ ಹೋಗ್ಬೇಕಾಯ್ತು, ಹೆಣ್ಣು ಮಕ್ಕಳು ಆಗ್ತಿರ್ಲಿಲ್ಲ. ಹೆಣ್ಣು ಮಕ್ಕಳಾದ್ರೆ ಎಲ್ಲರೂ ಮನೇಲಿ ಕುತ್ಕೊಂಡ್ಬಿಟ್ಟು ಜಗಳ ಮಾಡೋರು ಯಾರೋ. ಅದಕ್ಕೆ ಅವರು ಪ್ರಸ್ಥವನ್ನ ಮಹಾರಾಜ ಸ್ಥಾನದಿಂದ ಕಾಲದಲ್ಲಿ ಎಂದೆಂದೂ ನೀವು ಯಾವ ಹಳೆಯ ಪುಸ್ತಕ ತೆಗೆದು ಗ್ರಂಥವನ್ನು ನೋಡಿ, ನಿಜ ಸತ್ಯಾಗ್ರಹಣ ಅಂದರೆ ಗರ್ಭಗುಡಿಯ ದೇವರ ಬಾಗಿಲು ತೆಗೆದು ಬಾಗಿಲು ಮುಚ್ಚಿ ಪರಿವರ್ತನಾ ಸ್ವರೂಪಕ್ಕೆ ದೇವರ ದೃಷ್ಟಿ ಇವರ ಮೇಲೆ ಇದ್ದ ಹಾಗೆ ಪರಿಪೂರ್ಣ ಅನುಗ್ರಹತೆ. ಇದು ನಿಜವಾದ ಶಾಸ್ತ್ರ ಸಂಪ್ರದಾಯ. ಈ ರೀತಿ ಸಂಪ್ರದಾಯನ ಯಾರು ನಿಮ್ಗೆ ಹೇಳ್ಕೊಡ್ತಾರೆ? ಹೇಳ್ಕೊಡೋದು ಏಕೈಕ ಬ್ರಹ್ಮಾಂಡ ಲೋಕದಲ್ಲಿ ಬಿಟ್ಟರೆ ಇನ್ಯಾರೂ ಇಲ್ಲ. ತೀರಾ ಡೀಟೇಲ್ ಆಗಿ ಅಂದರೆ ಹೇಳ್ಬೋದು, ಮಾಧ್ಯಮದಲ್ಲಿ ಹೇಳಂಗಿಲ್ಲ. ಕೆಲವೆಲ್ಲ ಪಾಪ NG ಶಾಟ್ ಅಂತ ಕತ್ತರಿಸ್ರೆ.